ಸ್ನೇಹಿತರನ್ನ ಸ್ವಾಗತ ಕೊಡ್ತೀನಿ. ಪತ್ರಿಕಾಗೋಷ್ಠಿಯನ್ನು ತುರ್ತಾಗಿ ನಾವು ಕರೆದಿದ್ದಕ್ಕೆ ಮೊದಲು ನಾವು ಕ್ಷಮೆ ಕೇಳ್ತೀನಿ. ಯಾಕಂದರೆ ನಾಡದೊಂದು ರೈತ ಮೋರ್ಚಾದೊಂದು ಹೋರಾಟ ಇರೋದ್ರಿಂದ ಅನಿವಾರ್ಯವಾಗಿ ನಮಗೆ ಕರೆದ ಪ್ರಸಂಗ ಬಂತು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ CFP ಮುಖಂಡರಾದ ಚಂದ್ರಶೇಖರ್ ಕೋಟಿ ಸರ್ನ ನಾನು ಪತ್ರಿಕಾಗೋಷ್ಠಿ ಸ್ವಾಗತ ಕೊಡ್ತೀನಿ. ಅದೇ ರೀತಿ ಬಾಲರಾಜ್ ರೆಡ್ಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನೂತನ ರೈತ ಮೋರ್ಚಾ ಅಧ್ಯಕ್ಷರು, ಅವ್ರನ್ನೂ ಸಹ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಮಲ್ಲು ಕಲಾದಿಗೆ ವೈದ್ಯಕೀಯ ಪ್ರಕೋಷ್ಠ ರಾಜ್ಯ ಸಮಿತಿ ಸದಸ್ಯರು, ಅವ್ರನ್ನೂ ಸಹ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಭರತ್ ಕುಲಕರ್ಣಿ ಜಿಲ್ಲಾ ಸಂಚಾಲಕರು ವಾಣಿಜ್ಯ ಪ್ರಕೋಷ್ಠ, ಅವ್ರನ್ನೂ ಸಹ ನಾನು ಈ ಪತ್ರಿಕಾಗೋಷ್ಠಿ ಸ್ವಾಗತ ಕೊಡ್ತೀನಿ. ಈ ಪತ್ರಿಕಾಗೋಷ್ಠಿಯನ್ನು ಕೋಟಿಗೆ ಸರ್ ಮತ್ತು ಬಾಲರಾಜ್ ರೆಡ್ಡಿ ಅವರು ನಡೆಸಿಕೊಡ್ತೀನಿ ಅಂತ ಕೇಳ್ತೀನಿ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕದಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷಿಸಿ ತೋರ್ತಕ್ಕಂಥ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಈ ಕಳೆದ ತಿಂಗಳು 27-28 2 ದಿವಸಗಳ ಕಾಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿತು. ಮೊದಲನೇ ವಾರದಲ್ಲಿ, ಡಿಸೆಂಬರ್ ಮೊದಲನೇ ವಾರದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಆಗಬೇಕು ಅನ್ನುವಂಥ ರಾಜ್ಯ ಸಮಿತಿಯ ಒಂದು ಆದೇಶದ ಮೇರೆಗೆ ಪ್ರತಿ ಜಿಲ್ಲೆದೊಳಗೂ ಕೂಡ ಮೊದಲನೇ ವಾರದಲ್ಲಿ ಕಾಂಗ್ರೆಸ್ ವಿರುದ್ಧ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಜಿಲ್ಲೆಯ ವತಿಯಿಂದ ಮತ್ತು ರೈತ ಮೋರ್ಚಾದ ವತಿಯಿಂದ ನಾಳೆ 4ನೇ ತಾರೀಕು, ಡಿಸೆಂಬರ್ 4ನೇ ತಾರೀಕಿನಿಂದ ಬೆಳಗ್ಗೆ 10:30 ಗಂಟೆಗೆ ಬೆಂಗಳೂರದ ಟೋಲ್ ನಾಕಾದಿಂದ ಎಲ್ಲ ರೈತರು ಅಲ್ಲಿ ಸಮಾವೇಶಗೊಂಡು ಟ್ರ್ಯಾಕ್ಟರು ಅವುಗಳ ಮೂಲಕ ಅಲ್ಲಿ ಇಬ್ರಾಹಿಂಪುರ ಗಣೇಶ್ ನಗರದ ಮುಖಾಂತರ, ಜಲನಗರ ಮುಖಾಂತರ, ಬಬಲೇಶ್ವರ ನಾಕಾ ಮುಖಾಂತರವಾಗಿ ಶಿವಾಜಿ ಸರ್ಕಲ್ಗೆ ಬಂದು, ಶಿವಾಜಿ ಸರ್ಕಲ್ದಿಂದ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತಕ್ಕೆ ಅಲ್ಲಿ ಸಮಾವೇಶಗೊಂಡು ನಮ್ಮ ನಾಯಕರು ಅಲ್ಲಿ ಮಾತನಾಡ್ತಾರೆ. ವಿಶೇಷವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗ ಯಾವ ರೀತಿ ಬಿಜಾಪುರ ಜಿಲ್ಲೆಗೆ, ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ವಿಪರೀತವಾಗಿ ಬೆಳೆ ಹಾನಿ ಪರಿಶೀಲನೆ ಆಗಬೇಕು, ಬೆಳೆ ಹಾನಿ ಸರ್ವೆ ಆಗಬೇಕು ಅಂಥೇಳಿ ಸಾಕಷ್ಟು ಕೇಳಿದರೂ ಕೂಡ ಮಾಡಿರಲಿಲ್ಲ. ಯಾವಾಗ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಬೆಳೆ ಹಾನಿ ಸಮೀಕ್ಷೆಗೆ ಹೋದಾಗ ಅವಾಗ ಸರ್ಕಾರ ಮಾಡ್ತು. ಅದಕ್ಕೆ ಪರಿಹಾರ ಒದಗಿಸಬೇಕಂದಾಗೂ ಕೂಡ ಪರಿಹಾರ ಒದಗಿಸಿದೆ. ಆದರೆ ಎಷ್ಟು ಪರಿಹಾರ ಒದಗಿಸಬೇಕು, NDRF ಇದರ ಪ್ರಕಾರ ಅಲ್ಲಿ ಕೊಡ್ತಾ ಇದ್ದಾರೆ, ಆದರೆ ರಾಜ್ಯದ ಪಾಲ ಏನು ಅನ್ನುವಂಥದ್ದನ್ನು ಮಾಡಲಿಲ್ಲ. ಅದೇ ರೀತಿಯಾಗಿ ಹಾಲಿನ ಪ್ರೋತ್ಸಾಹನ ಕೊಡಬೇಕಾಗಿತ್ತು, ಅದಕ್ಕೆ ಕೊಡಿಲ್ಲ. ಸುಮಾರು 600ರಿಂದ 700 ಕೋಟಿವರೆಗೆ ಹಾಲಿನ ಪ್ರೋತ್ಸಾಹನ ಬ್ಯಾಲೆನ್ಸ್ ಇದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ರೈತರಿಗೆ ಸಂಬಂಧಪಟ್ಟಂಥ ಅನೇಕ ಆಶಾದಾಯಕವಾದಂಥ ಯೋಜನೆಗಳನ್ನು ತಂದಿತ್ತು. ಕಿಸಾನ್ ಸಮ್ಮಾನ್ ಇರ್ಬೋದು, ರೈತ ವಿದ್ಯಾನಿಧಿ ಇರ್ಬೋದು, ಇದೆಲ್ಲನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇದನ್ನು ಬಂದ್ ಮಾಡಿದ ಬಳಿಕ ಕೂಡ ಅದು ಸರಿ ಇಲ್ಲ ಅಂತ ಹೇಳಿದ್ರೆ, ನೀವು ಸರಿಯಾದಂಥ ರೈತ ಪರಿಹಾರ ಇರತಕ್ಕಂಥ ಯೋಜನೆಯನ್ನು, ರೈತರಿಗೆ ಒಳ್ಳೆಯದಾಗಿರ್ತಕ್ಕಂಥ ಯೋಜನೆಗಳನ್ನು ತರಬೇಕಾಗಿತ್ತು, ತಂದಿಲ್ಲ. ನೀವೇನು 2 ವರ್ಷದ ಸರ್ಕಾರ ನಡೆಸಿರಿ, ಇದೆಲ್ಲ ರೈತರ ಹೆಸರ ಮೇಲೆ ಹೇಳಿಕೆಯಿಂದ ರೈತರ ಈ ದೇಶದ ಬೆನ್ನೆಲುಬು ಅಂತ ಹೇಳಿಕೆಯಿಂದ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಬಲವಾಗಿ ಅವ್ರನ್ನ ಖಂಡಿಸ್ತಾ ಇದ್ದೀನಿ. ಮತ್ತು ಯಾವುದೇ ಯೋಜನೆ, ವಿಶೇಷವಾಗಿ ನಮ್ಮ ನಡಿಗೆ, ಕಾಂಗ್ರೆಸ್ ನಡಿಗೆ, ಕೃಷ್ಣಯ್ಯ ನಡಿಗೆ ಅಂತ ಹೇಳಿರ್ತಕ್ಕಂಥ ಸುಮಾರು ಪ್ರತಿ ವರ್ಷ 10 ಲಕ್ಷ ಕೋಟಿ ಅದಕ್ಕೆ ಮೀಸಲಿಡ್ತಿರ್ತಕ್ಕಂಥದ್ದಾಗ ಹೇಳಿದಾಗೂ ಕೂಡ ಮಾತಿಗೆ ಬದ್ಧವಾಗಿ ಅವರ ಬಜೆಟ್ನಲ್ಲೂ ಕೂಡ ಆ ಕೃಷ್ಣೆಗೆ ಸಂಬಂಧಪಟ್ಟಂಥ ಬಜೆಟ್ ಅನ್ನೋದ್ರಲ್ಲಿ ಮೀಸಲಿಡಲಿಲ್ಲ. ಈ ರೀತಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಅಂತ ಹೇಳಿದ್ರೆ, ಆದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಈ ಎಲ್ಲ ಈ ರೀತಿ
ಪ್ರಕೃತಿ ವಿಕೋಪ ಆದಾಗ ಏನೇನು ಬಂದಿತ್ತು ಇವ್ರು ಏನು ಕೊಟ್ಟಾರಲ್ಲ ಅದ್ರ 2 ಪಟ್ಟ 3 ಪಟ್ಟ ಕೊಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದರ ಸಲುವಾಗಿ ನೀವು ರೈತರಿಗೆ ಆಗಿರ್ತಕ್ಕಂಥ ದ್ರೋಹ ಮಾಡ್ತಾ ಇದ್ದೀರಿ, ರೈತರಿಗೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದೀರಿ. ಅದರ ಸಲುವಾಗಿ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ನೀವು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ರೈತರನ್ನು ಕರ್ಕೊಂಡು ನಿಮ್ಮ ಸರ್ಕಾರವನ್ನು ಕಿತ್ತೊಗಿಸಲಾಕ ಪ್ರಯತ್ನ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾಳೆ ನಡೀತಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ರೈತ ಪರವಾದಂಥ ಹೋರಾಟ, ಕಾಂಗ್ರೆಸ್ ನೀತಿಯನ್ನು ಖಂಡಿಸಿ ಬೃಹತ್ ಪ್ರಮಾಣದ ಹೋರಾಟವನ್ನು ಸಾವಿರಾರು ರೈತರು ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕೇವಲ ರೈತ ಮೋರ್ಚಾದಷ್ಟೇ ಅಲ್ಲ, ಅನೇಕ ರೈತರನ್ನ ಪ್ರಗತಿಪರವಾಗಿರ್ತಕ್ಕಂಥ ರೈತರ ಚಿಂತನೆ ಮಾಡ್ತಿರ್ತಕ್ಕಂಥ ರೈತ ಸಂಘಟನೆಗಳನ್ನು ಅವರಿಗೂ ಕೂಡ ವಿನಂತಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಬಾಲರಾಜ್ ರೆಡ್ಡಿ ಅವರು ಸಂಪರ್ಕ ಮಾಡಿದ್ದಾರೆ. ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದರ ಸಲುವಾಗಿ ತಮ್ಮ ಮೂಲಕ ನಾನು ರೈತರಿಗೆ, ರೈತ ಅಭಿಮಾನಿಗಳಿಗೆ, ಸೊ ರೈತ ಇದ್ದರೆ ನಾವೆಲ್ಲನೂ ಕೂಡ ಅನ್ನುವಂಥದ್ದನ್ನು ಈ ಒಂದು ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ತಿರ್ತಕ್ಕಂಥ ಈ ಹೋರಾಟಕ್ಕೆ, ರೈತರ ಹಿತಚಿಂತನೆ ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ತಮ್ಮ ಮುಖಾಂತರ ಎಲ್ಲ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಒಂದು ವಿನಂತಿ ಮಾಡ್ತೇನೆ. ನಾಳೆ ನಡೀತಿರ್ತಕ್ಕಂಥ ಹೋರಾಟಕ್ಕೆ ತಾವೆಲ್ಲ ಬೆಂಬಲ ಕೊಡಬೇಕು ಅಂಥೇಳಿ ಬಿಜಾಪುರ ಜಿಲ್ಲೆಯ ಎಲ್ಲ ಜನತೆಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. 4ನೇ ತಾರೀಕು ಡಿಸೆಂಬರ್ 4ನೇ ತಾರೀಕಿಗೆ ಬೆಳಗ್ಗೆ 10:30 ಗಂಟೆಗೆ ಸೊ ಬೆಂಗಳೂರು ಟೋಲ್ನಾಕಾದಿಂದ ಅಲ್ಲಿ ಎಲ್ಲ ಟ್ರ್ಯಾಕ್ಟರ್ಗಳು, ನಮ್ಮಲ್ಲಿರ್ತಕ್ಕಂಥ ರೈತ ಸಂಘಟನೆ ಎಲ್ಲ ಪರವಾಗಿರ್ತಕ್ಕಂಥ ರೈತ ಮೋರ್ಚಾ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಅಲ್ಲಿ ಸೇರ್ತಾರೆ. ಅಲ್ಲಿಂದ ಸೊ ಗಣೇಶ್ ನಗರ, ಇಬ್ರಾಹಿಂಪುರ, ಜಲನಗರ ಮತ್ತು ಬಬಲೇಶ್ವರ ನಾಕ, ಶಿವಾಜಿ ಚೌಕ ಈ ಹೋರಾಟಕ್ಕೆ ನಮ್ಮ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎಸ್ ಪಾಟೀಲ್ ನಡಳ್ಳಿ ಅವರು ಭಾಗವಹಿಸ್ತಾರೆ. ವಿಶೇಷವಾಗಿ ಒಂದೊಂದು ಜಿಲ್ಲೆಗೆ ಉಸ್ತುವಾರಿ, ಈ ಹೋರಾಟದ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾರೆ. ನಮ್ಮ ಪಕ್ಕದ ಬೆಳಗಾವಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಹಿರಾಣ ಕಡಾಡಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಈ ಸಭೆಯಲ್ಲಿ, ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಮೊದಲು ನಿಮಗೆ ಕ್ಷಮೆ ಕೇಳ್ತೀನಿ, ಲೇಟ್ ಮಾಡಿ ಬಂದಿದ್ದಕ್ಕೆ. ನಿಮ್ಮ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿಸಿಕೊಡ್ತೀನಿ. ಈಗ ಏನು ಕೊಡಬೇಕಾಗಿರ್ತಕ್ಕಂಥದ್ದು NDRF ನಾರ್ಮ್ಸ್ ಸರ್ಕಾರ ಕೊಡ್ಲಾಕತ್ತಾರ. ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ಕೇಂದ್ರ ಸರ್ಕಾರ ಎಟ್ಟಿತ್ತು ಅದ್ರ 2 ಪಟ್ಟು 3 ಪಟ್ಟು ಕೊಡ್ತಾರೆ. 1 ಲಕ್ಷ, ಈಗ 1 ಲಕ್ಷ ರೂಪಾಯಿ ಮನಿ ಏನಾದರೂ ಹಾನಿಯಾಗಿತ್ತಂದ್ರೆ 1 ಲಕ್ಷ ಇತ್ತಂದರೆ ಯಡಿಯೂರಪ್ಪರು 5 ಲಕ್ಷ ಕೊಟ್ಟಿದ್ದು. ಈ ರೀತಿ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಖರೀದಿ ಕೇಂದ್ರ ಪ್ರಾರಂಭ ಮಾಡಂತ ಹೇಳಿದೆ. ಕೆಲವು ಜಿಲ್ಲೆದೊಳಗೆ ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ. ಆದರೆ ಖರೀದಿ ಕೇಂದ್ರ ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡ್ಯಾರ. ಕೇವಲ 1 ರೈತರಿಂದ 5 ಕ್ವಿಂಟಲ್ ಮಾತ್ರ ಖರೀದಿ ಕೇಂದ್ರ. 1 ಎಕರೆಗೆ 10-20 ಕ್ವಿಂಟಲ್ ಬೆಳೀತಿರ್ತಕ್ಕಂಥ ಮೆಕ್ಕೆಜೋಳ ನೀವು 5 ಕ್ವಿಂಟಲ್ ತೊಗೊಂಡ್ರೆ ಆ ರೈತ ಉಳಿತಿದ್ದೇನೆ ಎಲ್ಲಿ ಹೋಗ್ಬೇಕು. ಮತ್ತು ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ದ್ರಾಕ್ಷಿ ಬೆಳೀತಿರ್ತಕ್ಕಂಥದ್ದು ಅದನ್ನು 2-3 ಸಲ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡಿದೆವು. ಸೊ ದ್ರಾಕ್ಷಿ ವಿಮೆಯನ್ನು ಮಾಡ್ತಿರ್ತಕ್ಕಂಥ ರೈತರು ವಿಮೆ ಮಾಡಿದಾರ, ಅವರಿಗೆ ಬರ್ತಕ್ಕಂಥ ವಿಮೆ ಇನ್ಶೂರೆನ್ಸ್ ಬರ್ತಕ್ಕಂಥದ್ದು ಕೂಡ ಇವತ್ತು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾವುದಕ್ಕಂಥದ್ದು ಕೇಳಿದರೆ ಏನು ಹೇಳ್ತಾ ಇದ್ದಾರೆ, ನಾವು ಸರ್ವೆ ಮಾಡ್ತಾ ಇದ್ದೀವಿ, ಬೋಗಸ್ ಅದಂತಂದ್ರೆ ಅವ್ರಿಗೇನ್ರಿ ನೀವು ಆ್ಯಕ್ಷನ್ ತೊಗೊಳ್ರಿ. ಯಾರು ನಿಜವಾಗಿ ತುಂಬಿರ್ತಕ್ಕಂಥ ವಿಮೆ ತುಂಬಿರ್ತಕ್ಕಂಥ ರೈತರಿಗೆ ಅವ್ರಿಗೆ ಕೊಡ್ತಕ್ಕಂಥ ಇನ್ಶೂರೆನ್ಸ್ ಅದು ಕೊಡಬೇಕಲ್ಲ, ಅದನ್ನು ಕೂಡ ಇವತ್ತಿನವರೆಗೆ ಕೂಡ ಕೊಡ್ತಾ ಇಲ್ಲ. ಆಗ್ತಾ ಇದ್ದಾರೆ ಸರ್, ಎಲ್ಲಿ ಏನು ಇದನ್ನೇ ಆಗಿಲ್ಲ. ಇನ್ನೂ ಸಹಿತ ಸರ ಏನು ಟೆಕ್ನಿಕಲ್ ಇಶ್ಯೂ ಇತ್ಯಾದಿ ಅನ್ನುವಂಥದ್ದನ್ನು, ಬೋಗಸ್ ಆಗ್ಯಾವು ಇತ್ಯಾದಿ ಅನ್ನುವಂಥದ್ದು ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ನಮ್ಮ ವಿಶೇಷವಾಗಿ ತಿಕೋಟ ಮತ್ತು ಬಬಲೇಶ್ವರ ಕ್ಷೇತ್ರದಲ್ಲಿ ಅಲ್ಲೇ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಅಲ್ಲೇ ವಿಜಯೋತ್ಸವ ಆಚರಿಸ್ಯಾರ. ಅದು ಬಂದಿದೆ ಅಂತ 3-4 ತಿಂಗಳ ತಡೆ ಹಿಡಿದಿದ್ರು ಸರ್. ಹಿಡಿದು ಇವಾಗ ಏನು ಮಾಡ್ಯಾರ ಸರ್, ಅಲ್ಲಿನೂ ನಾವು ಎಷ್ಟೋ ಕಾರ್ಯಕರ್ತರಿಗೆ ಅದ್ರಾಗ ಪಕ್ಷನೂ ಮಾಡಿ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟೇ ನಾವು ಇದು ಮಾಡ್ಯಾರ ಸರ್. ಇದು ಟೆಕ್ನಿಕಲ್ ಇಶ್ಯೂ ಹೇಳ್ಯಾರ, ಬರೀ ಎಲ್ಲರಿಗೂ ಟೆಕ್ನಿಕಲ್ ಇಶ್ಯೂ ಸರ್. ಬರೇ ಬರ್ತದಂತಂದ್ರೆ ಇನ್ನೂ ಯಾರಿಗೂ ಬಂದಿಲ್ಲ.
ಅದು ಕೊಡ್ತೀವಿ ಡೇಟಿಗೆ ಅಂತ ಬಂದಿಲ್ಲ. ಸ್ವಲ್ಪ ಜನಕ್ಕೆ ಬಂದಿದೆ ಸರ್, ಬಂದಿದೆ ಅಂತ ನೀವು ಹೇಳಿ ಸರ್, ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿದೆ ಸರ್. 90% ತುಂಬಿದವ್ರು ಯಾರಿಗೂ ಬಂದಿಲ್ಲ ಸರ್. ಮತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ರಸಗೊಬ್ಬರ ಕಳಪೆ ರಸಗೊಬ್ಬರ ಬರ್ತಾ ಇದೆ ಅನ್ನುವಂಥದ್ದನ್ನು ಸಾಕಷ್ಟು ಅಪಾದನೆ ರೈತರ ಮುಖಂಡರು ಮಾಡಿದ್ದಾರೆ. ಯಾವ ಕಳಪೆ ಗೊಬ್ಬರ ಕೊಡ್ಲಾಕತ್ತಾರ ಇತ್ಯಾದಿ ಅನ್ನುವಂಥದ್ದು ಕಂಪನಿ ಬ್ಯಾನ್ರೇ ಮಾಡಬೇಕಲ್ಲ. ರಾಜಾರೋಷವಾಗಿ ಅಂಗಡಿ ಒಳಗೆ ಇಟ್ಟಕ್ಸಿಂದ ಅವರು ಅಲ್ಲಿ 200 ರೂಪಾಯಿ ಇತ್ತಂದ್ರೆ 500-600 ರೂಪಾಯಿ ಮಾಡ್ತಾ ಇರ್ತಕ್ಕಂಥದ್ದು ಕಳಪೆ ಗೊಬ್ಬರ ಮಾರ್ಕಿಸಿಂದ ಇವತ್ತು ರೈತ ಬೆಳೆದಂಥ ಪೂರಾ ಹಾನಿ ಆಗ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಕಳಪೆ ಗೊಬ್ಬರ ಆಗ್ತಂತ ಗೊತ್ತಿದ್ದಾಗೂ ಆ ಕಂಪನಿಯನ್ನು ಹಾಗೆ ಬಿಟ್ಟಿರ್ತಕ್ಕಂಥದ್ದು ಇದು ನಮ್ಮ ರೈತರ ದೌರ್ಭಾಗ್ಯ. ಯಾವ್ದು ಬಿಟ್ಟಿದ್ದಾರೆ ಸರ್? ಸೊ 4 ಕಂಪನಿಗಳ ಅಂತರಿಕ್ಷದಿಂದ ನಾನು ಅದನ್ನು ಹೇಳ್ತೀನಿ ನಿಮಗೆ. 4 ಕಂಪನಿ ಹೆಸರುಗಳು ನಾನು ತೊಗೊಂಡ್ಬಂದಿಲ್ಲ. 4 ಕಂಪನಿ ರಸಗೊಬ್ಬರ ಅಂತೇಳಿ ಐಡೆಂಟಿಫಿಕೇಶನ್ ಆದಾಗೂ ಕೂಡ ಅದನ್ನು ಬ್ಯಾನ್ ಮಾಡಿಲ್ಲ. ಅಧಿಕೃತ ಯಾವ್ದಾದ್ರು ದೂರ ದಾಖಲಾಗಿದ್ದಾವ ಅಂತ ನೀವು ಹಂಗೆ ಹೇಳೋದಲ್ಲ. ನೀವು ಒಂದು ವಿಧಾನ ಕೊಟ್ಟಿದ್ದೀವಿ, ಅವ್ರು ಯಾವ್ದು ಅಥೆಂಟಿಕೇಶನ್ ಒಂದು ಕೊಟ್ಟು ಹೇಳಿ, ಸುಮ್ಮನೆ ಗಾಡಿ ಒಳಗೆ ತುಂಬ ಕೊಡ್ತೀವಿ ಸರ್ ನಾವು ದಾಖಲಾತಿ. ಇಲ್ಲಿ ಕೊಡ್ಬೇಕು. ನೀವು ಯಾವಾಗ ಕೊಡೋರು? ಆಮೇಲೆ ಸಿಂಗಿ ರೈತ ಪಕ್ಷ ಅಧ್ಯಕ್ಷರೇ ಹೋಗಿ ಅಂಗಡಿ ಸೀಸ್ ಮಾಡಿಸಿ ಅಂಗಡಿಗೆ ಇರ್ತಕ್ಕಂಥ ಯಾವ ದೂರ ದಾಖಲಾಗಿದ್ದು ಯಾವ್ದಾದ್ರು ಕೊಡ್ರಿ ಒಂದು ಉದಾಹರಣೆ ಕೊಟ್ಟು. ನೀವು ಹಿಂಗೆ ಹೇಳಿದ್ರೆ ನಾವು ಹೆಂಗೆ ಬರೆಯೋದು? ಅಲ್ಲ, ನಮ್ಮ ಆಮೇಲೆ ಕೊಡ್ತೀನಿ ಅಂದಿದ್ದಾರೆ ಅಂತ ಹೇಳಿದ್ರಲ್ಲ. ಸಿಂದಗಿ ರೈತ ಸರ್ ಅಧ್ಯಕ್ಷ ವಾಟ್ಸಪ್ ಮಾಡ್ಕೊಡ್ತೀನಿ ಸರ್, ಗ್ರೂಪಿಗೆ ಕಳಿಸ್ತೀನಿ ಸರ್. ಅದು ಎಲ್ಲ ಮಾಧ್ಯಮ ಸ್ನೇಹಿತರೆ ಧನ್ಯವಾದ. ನಮಗೆ ಸಮಯ